ಏನೂ ಇಲ್ಲ ಅನ್ನೋದು ಏನೋ ಒಂದಿಷ್ಟು ಅದಲ್ಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅದು ಮುಂದುವರಿಯೋ ಸಾಧ್ಯತೆಗಳು ಹೆಚ್ಚಾಗಿದಾವೆ. ಅದಕ್ಕೆ ಡಿ ಕೆ ಶಿ ಅವರು ಸಹಿತ ನಾವು 20 ಗೆದ್ದು ದಿನ ಬರ್ತೀವಿ ಅಂತ ಭರವಸೆ ನೀಡಿಕೊಂಡು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಅದಕ್ಕೆ ಸಿದ್ದರಾಮಯ್ಯರು ಸಪೋರ್ಟ್ ಮಾಡೋ ಸಾಧ್ಯತೆಗಳು ಎಲ್ಲ ಇದ್ದಾವೆ. ಯಾಕೆಂದರೆ ಸಿದ್ದರಾಮಯ್ಯರು ಕಾಂಗ್ರೆಸ್ನ ಸಾಕಷ್ಟು ಲಾಭ ಮಾಡ್ಕೊಂಡಿದ್ರು. ಇವತ್ತು ಮುಖ್ಯಮಂತ್ರಿ ಆದರು ಒಂದು ರಾಜ್ಯದ್ದು ನಿರಂತರ 10 ವರ್ಷಗಳವರೆಗೆ. ಇದು ಸಣ್ಣ ಸಾಧನೆ ಅಲ್ಲ, ಅದು ಮಾಡೋ ಜೊತೆಗೆ ಕೆಲಸನೂ ಮಾಡ್ತಾಯಿದ್ದಾರೆ. ಇನ್ನಷ್ಟೇ ಅವ್ರು ಮಾಡಬೇಕಾಗಿದ್ದು ಮತ್ತು ಒತ್ತಿ ಕೇಳುವಂಥದ್ದು ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಇತಿಹಾಸ ಉಳಿಬೇಕಾಗಿದ್ರೆ ಆ ರಿಸರ್ವೇಷನ್ ಬಿತ್ತು ತಂದಿದ್ದಾರೆ, ಅದು ಆಗ್ತದ ಪ್ರಶ್ನೆನೇ ಇಲ್ಲ ಇಲ್ಲಿ. ಯಾಕಂದರೆ ಇದು ಮಾದರಿ ಆಗೋದು ಇನ್ನು ಆಲ್ ಓವರ್ ಇಂಡಿಯಾದ ಮಟ್ಟದಲ್ಲಿ. ಈಗ ಯಾರ್ಯಾರು ಎಷ್ಟು ಅದಾವ ಪ್ರಮಾಣದಲ್ಲಿ ರಿಸರ್ವೇಷನ್ ಕೊಟ್ಟು ಬಿಡೋದು, ಇದು ಕಾಂಚರಾಮ ಸಿದ್ಧಾಂತನೂ ಆಗಿತ್ತು. ಅಂದರೆ ಎಲ್ಲರಿಗೂ ಅಧಿಕಾರ ಹಂಚೋಗ್ರಿ, ಅಲ್ಲಿ ಯಾರು ಅವರವರಲ್ಲಿ ಯಾರು ಮೆರಿಟೋರಿಯಸ್ ಇದ್ದಾರೆ, ಯಾರು ಬುದ್ಧಿವಂತ ಇರ್ತಾರೆ ಅವ್ರಿಗೆ ಅವಕಾಶ ಸಿಗಲಿ ಓದುವಂಥದ್ದು, ಜೊತೆಗೆ ಅಧಿಕಾರದಲ್ಲೂ ಒಂದು ಅವಕಾಶ ಸಿಗಲಿ ಅನ್ನೋಂಥ ಒಂದು ನೇಚರ್ ಅದ. ಅದಕ್ಕೆ ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಎಲ್ಲರಿಗೂ ಉದ್ಯೋಗ ಕೊಡಿಸುವಂಥ ಕ್ಷೇತ್ರ ಏನಾಗಿರ್ತದೆ ಅದು ಅಗ್ರಿಕಲ್ಚರ್, ಕೃಷಿ. ಅದು ಲಾಭದಾಯಕ ಉದ್ಯೋಗನಾಗಿ ಮಾಡೋದಕ್ಕೆ ಸಿದ್ದರಾಮಯ್ಯ ಏನು ಮಾಡಬೇಕಾಗಿದೆ ಅದನ್ನೆಲ್ಲ ಮಾಡಿದರೆ. ಅದರಲ್ಲೂ ನಮ್ಮ ಈ ಸ್ವಾಮಿನಾಥನ್ ಆಯೋಗ ಶಿಫಾರಸು ಮಾಡಿದ್ದಿಲ್ಲ, ಇಲ್ಲೇ ಅಟ್ಲೀಸ್ಟ್ ಸರ್ಕಾರ ಕೇಸಾಗ ಏನೋ ಮಾಡಲಿ, ಇವ್ರು ಮಾಡಲಿಕ್ಕೆ ಸಾಧ್ಯ ಇದೆ. 3 ಕಾಲೇ ಕಾನೂನುಗಳನ್ನ ಕಿತ್ತು ಹಾಕ್ಲಿಕ್ಕೆ ಸಾಧ್ಯ ಇದೆ. ಅವು ಮಾಡಿದರೆ ದೊಡ್ಡ ಉಪಕಾರದಂಗೆ ಆಗುತ್ತೆ ಜನಕ್ಕೆ. ಮತ್ತು ಮೀಸಲಾತಿ ಅಂತ ಯಾರು ಹೇಳಿದ್ರು ಕೇಳೋದಿಲ್ಲ ಈ ಸಲ ಮಾಡೋರನ್ನ. ಯಾಕಂದ್ರೆ ಅಷ್ಟು ನಿಶ್ಚಿತದ OBC ಮತ್ತು SC ST ಮೈನಾರಿಟಿ ಒಂದಾದ್ರೆ ಈ ದೇಶ ಚುಕ್ಕಾಲು ಹಿಡಿದು ಅಂತ ಅವ್ರಿಗೆ ಗೊತ್ತದ. ಆ ನೆಲೆಯಲ್ಲಿ ಸಿದ್ದರಾಮಯ್ಯ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಇವತ್ತು ಅನಿವಾರ್ಯದ ಡಿ ಕೆ ಶಿ ಅವರಿಗೆ 2022 ತನಗೆ ಮುಖ್ಯಮಂತ್ರಿ ಆಗೋದು ನಿಶ್ಚಿತವಾಗಿ ಬೇಕಾಗಿದ್ದರೆ ಈಗ ಅವನ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಒಟ್ಟಾಗಿ ಹೋಗುವಂಥ